चिकबल्लापुर तालुके के दोडमरली कृषि पत्तिन सेवा सहकार संघ के अध्यक्ष के रूप में मंजुनाथ तथा उपाध्यक्ष के रूप में मुनेगौड़ा का सर्वसम्मति से चयन किया गया। संघ के कार्यालय में आयोजित चुनाव प्रक्रिया में दोनों को निर्विरोध चुना गया। ऐसा चुनाव अधिकारी शाम्स तबरेज ने घोषणा की। चयन के बाद गांव के प्रमुखों और समर्थकों ने पटाखे फोड़कर और मिठाई बांटकर खुशियां मनाई है। इस अवसर पर नवनिर्वाचित अध्यक्ष मंजुनाथ ने उन्हें अध्यक्ष चुनने में सहयोग करने वाले संघ के सभी निर्देशकों का धन्यवाद किया। उन्होंने कहा कि पिछले 20 वर्षों से संघ में चुनाव नहीं हुआ है और निर्विरोध चयन की परंपरा जारी है। वरिष्ठों की सलाह और निर्देशों के सहयोग से संघ को उच्च स्तर तक ले जाने का ईमानदार प्रयास किया जाएगा। संघ के पूर्व अध्यक्ष MFC नारायण स्वामी ने कहा कि अपने 10 वर्षों के कार्यकाल में उन्होंने कई विकास कार्य किए। विशेष रूप से संघ के भवन निर्माण पर ध्यान दिया गया और एक सुसज्जित भवन का निर्माण होना संतोषजनक है। चिकबल्लापुर से संवाददाता सलाउद्दीन की रिपोर्ट। कृषि पत्तिन सेवा सहकार संघಕ್ಕೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಸೇವಕರ ಸಂಘ ಸುಮಾರು 20 ವರ್ಷಗಳಿಂದ ಯಾವುದೇ ಚುನಾವಣೆನೇ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಎಲ್ಲ ಹಿರಿಯರು ಎಲ್ಲ ಸೇರಿ ಮಾಡಿಕೊಂಡೇ ಬರ್ತಾರೆ। ಅದೇ ರೀತಿ ಈ ಬಾರಿನೂ ಅವಿರೋಧವಾಗಿ ಆಯ್ಕೆ ಮಾಡಿದ ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮೊದಲನೇದಾಗಿ ಇಲ್ಲಿ ಆಯ್ಕೆ ಆಗಿರೋದ್ರಿಂದ ಅನುಭವದ ಕೊರತೆ ಇರುತ್ತೆ। ಅದಕ್ಕೆ ನಮ್ಮ ಹಿರಿಯರನ್ನ ಸಲಹೆಗಳು ತಗೊಂಡು ಇದನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಒಂದು ಆಸೆ ಇದೆ। ಅದಕ್ಕೆ ಎಲ್ಲರ ಸಹಕಾರ ಕೋರಿಕೊಂಡು ಒಳ್ಳೆಯ ರೀತಿಯಲ್ಲಿ ಈ ಸಂಘನ ತಗೊಂಡು ಹೋಗಬೇಕು ಎಲ್ಲರ ಜೊತೆ ಅಂತ ನಮ್ಮ ಒಂದು ಬಯಕೆ। ಇಷ್ಟನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ। ಸಂಘದಲ್ಲಿ ಸವಾಲು ಅಂದರೆ ಏನಿಲ್ಲ, ಈಗ ಗೊಬ್ಬರಗಳು ಮತ್ತೊಂದು ಎಲ್ಲ ಇದೆ, ಮತ್ತು ಲೋನುಗಳು ಕೊಡಬೇಕು, DCC ಬ್ಯಾಂಕಲ್ಲಿ ಸ್ತ್ರೀ ಶಕ್ತಿಗಳಿಗೆ ಲೋನುಗಳು ಕೊಡಬೇಕು ಇದೆ। ಅದೇ ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಸೂಕ್ತವಾಗಿ ಮಾಡೋಣ ಅಂತ ನಮ್ಮ ಒಂದು ಆಸೆ ಇದೆ। ಎಲ್ಲರ ಸಲಹೆ ಪಡ್ಕೊಂಡು ಮುಂದೆ ಹೋಗೋಣ ಅನ್ನೋ ಒಂದು ಆಸೆ ಇದೆ। ಸಹಕಾರ ಹೇಗಿತ್ತು? ಎಲ್ಲರೂ ಪ್ರತಿಯೊಬ್ಬರೂ ಸಹಕಾರನೂ ಇದೆ। ಅವಿರೋಧವಾಗಿ ಆಯ್ಕೆ ಆದಮೇಲೆ ಇನ್ನೇನಿದೆ, ಅದರಲ್ಲಿ ಎಲ್ಲರ ಬೈಕೇನೂ ಅದೇ ಆಗಿರುತ್ತೆ। ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ। ಎಲ್ಲರೂ ಒಟ್ಟಿಗೆ ಜೊತೆಯಲ್ಲಿ ಸಂತೋಷವಾಗಿ ಕೆಲಸ ಮಾಡಿಕೊಂಡು ಪಕ್ಷಾತೀತವಾಗಿ ಹೋಗ್ಬೇಕು ಅನ್ನೋದು ನಮ್ಮ ಆಸೆ। ಇಲ್ಲ, ಅವರು ತುಂಬ ಚೆನ್ನಾಗೇ ಮಾಡ್ಕೊಂಡು ಬಂದಿದ್ದಾರೆ। ಈಗ ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ, ಎಲ್ಲ ರೀತಿಯಲ್ಲೂ ಯಾವುದೇ ಸಮಸ್ಯೆ ಇಲ್ದಿರ ತಂದು ಈ ಸಂಘನ ಈ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು ಬಂದಿದ್ದಾರೆ। ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ। ಎಲೆಕ್ಷನ್ ನಡೆದಿದೆ, ಎಲೆಕ್ಷನ್ ಅಂತಂದರೆ ಇಬ್ಬರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕರೆದಿದ್ದೆ। ಆದ್ರ ಕಾರಣ ನಾನು 10 ವರ್ಷ ಈಗ ಈ ಸಮಸ್ಯೆಯಲ್ಲಿ ಕೆಲಸ ಮಾಡಿದ್ದೀನಿ। ನಾನು ನನ್ನ ಕೈಲಾದ ಮಟ್ಟಿಗೆ ಒಳ್ಳೆ ಕೆಲಸ ನಾನು ಮಾಡ್ಕೊಂಡು ಬಂದಿದ್ದೀನಿ। ಈಗ ಹೊಸದಾಗಿ ಅವರೆಲ್ಲ ಆಗಬೇಕಂತಿದ್ದಕ್ಕೆ ಮಂಜುನಾಥ್ ಮತ್ತು ಮುನೇಗೌಡನ ಆಗಬೇಕು, ನಾವೇ ನಿಂತು ವ್ಯವಸ್ಥೆ ಎಲ್ಲ ಮಾಡಿ ಅವರಿಗೆ ಎಲ್ಲರಿಗೂ ನಾಮಿನೇಷನ್ ಮಾಡಿಸಿ ಯಾವುದೇ ಎಲೆಕ್ಷನ್ ಇದ್ದಂತೆ ಮಾಡಿದ್ದೀವಿ। ಯಾಕೆಂದರೆ ಎಲೆಕ್ಷನ್ ಮಾಡಿದ್ರೆ 3 ಲಕ್ಷ ಖರ್ಚು ಮಾಡ್ತಾರೆ ಸೊಸೈಟಿಯಿಂದ, ಅದನ್ನೆಲ್ಲ ತಪ್ಪಿಸಿ ನಾವು ಸಂಸ್ಥೆಗೆ ಸಹಕಾರ ಸಂಘ ಸಂಸ್ಥೆಗೆ ತೊಂದರೆ ಆಗದಂತೆ ನಾವು ಉಳಿತಾಯ ಮಾಡಿಸಿದ್ದೀವಿ। ನನ್ನ ಇದರಲ್ಲಿ ನಾನು ಬಿಲ್ಡಿಂಗ್ ಕಟ್ಟಿಸಿದ್ದೇನೆ। ಈಗ ನಮಗೆ ಒಂದು 2.5 ಕೋಟಿ ಮನ್ನಾ ಸಿಕ್ಕಿದೆ ನಮ್ಮ ಸಂಸ್ಥೆ ಜನಗಳಿಗೆ। ನಾವು ನಮ್ಮ ಕೈಲಾದ ಮಟ್ಟಿಗೆ ಮಾಡಿ ಎಲ್ಲರಿಗೂ ನಮ್ಮದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತು ಮತ್ತು DCC ಬ್ಯಾಂಕ್ ತಗೊಂಡೋಗಿ ನಮ್ಮ ಕೈಲಾದ ಮಟ್ಟಿಗೆ ನಾವು ವ್ಯವಸ್ಥೆ ಮಾಡ್ಕೊಂಡು ನಡೆಸ್ಕೊಂಬಂದಿದ್ದೀವಿ। 10 ವರ್ಷ ನಾನು ಮಾಡಿದಂಥ ನಮ್ಮ ಸಂಸ್ಥೆ ಎಲ್ಲ ಷೇರುದಾರರಿಗೆ ಮತ್ತು ಅದಕ್ಕೆ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದ ತಿಳಿಸ್ತೀನಿ। ಇವತ್ತು ದಿವಸದಲ್ಲಿ ಅವರು ಹೊಸದಾಗಿ ಒಂದು ಕಮಿಟಿ ಮಾಡಬೇಕಂದಿದ್ದಕ್ಕೆ ಅವ್ರಿಗೆ ನಾವು ಒಂದು ಮಾರ್ಗದರ್ಶಿಯಾಗಿ ನಾವು ಕೊಟ್ಟು, ನಾವು ಇದರಲ್ಲಿ ಡೈರೆಕ್ಟರ್ ಆಗಿದ್ದೀರಿ, ಅದು ಸಹ ಮಾರ್ಗದರ್ಶಿಯಾಗಿ ಕೊಟ್ಟು ಅವ್ರಿಗೆ ವ್ಯವಸ್ಥೆ ಮಾಡ್ಸೋಣ ಅಂದ್ಬಿಟ್ಟು ನಾನು ತಿಳಿಸ್ಬಿಟ್ಟು ನಾನು ಈಗಾಗಲೇ ಅವ್ರ ಜವಾಬ್ದಾರಿ ಕೊಡ್ತಾ ಇದ್ದೀನಿ। देश विदेश और स्थानीय समाचारों के लिए चैनल को लाइक शेयर और सब्सक्राइब जरूर करें।